ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ಸೊ ಇಷ್ಟು ದಿನ ನನ್ನ ವೀಡಿಯೋಸ್ ಹೇಗಿತ್ತು, ಹೇಗೆ ಬರ್ತಿದೆ ವೀಡಿಯೋಸು ಅಂತ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಟಾಪಿಕ್ಗೆ ಹೋಗೋಣ. ಗೌರ್ಮೆಂಟ್ ಜಾಬು ಸೇಫ್ ಜಾಬಾ, ಅಂದರೆ ನಮ್ಮ ಜಾಬು ಒಂದೇನು ಕೆಲಸ ಇರುತ್ತೋ ಅದು ಸೆಕ್ಯೂರಾ ಅನ್ನೋದು ಟಾಪಿಕ್ ಇವತ್ತಿನ ದಿನ ನಾನು ಮಾತಾಡ್ತಿರೋ ಅಂಥದ್ದು. ಸೊ ಗೈಸ್, ಇದನ್ನು ಸೇಫ್ ಆ್ಯಂಡ್ ಸೆಕ್ಯೂರ್ ಅಂತ ನೋಡಿದ್ರೆ ಗೌರ್ಮೆಂಟ್ ಜಾಬು, ಸಾರಿ ಗೈಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ಗೊತ್ತಲ್ಲ, ಶಾಪಲ್ಲಿರೋದ್ರಿಂದ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಗೌರ್ಮೆಂಟ್ ಜಾಬ್ ಬಗ್ಗೆ ಮಾತಾಡ್ತೀನಿ. ಸೊ ಗೌರ್ಮೆಂಟ್ ಜಾಬು ಸೆಕ್ಯೂರು ಮತ್ತು ಸೇಫ್ ಅಂತ ನೋಡೋದ್ರಲ್ಲಿ 100% ಸೆಕ್ಯೂರು ಮತ್ತು ಸೇಫ್ ಆಗಿರುತ್ತೆ. ಗೈಸ್, ಇವಾಗ ಒಂದೇ ಒಂದು ಸಿಂಪಲಾಗಿ ಒಂದು ಹೇಳ್ತೀನಿ ನೋಡಿ. ಈಗ ಸೊ ಎಷ್ಟೋ ಜನ IT ಎಂಪ್ಲಾಯೀಸ್ದು ಕೆಲಸ ಹೋಗ್ತು ಯಾವಾಗ ರೀಸೆಂಟ್ ಡೇಸಲ್ಲಿ AI ಬಂದಿರೋ ಕಾರಣ ಮತ್ತು ಎಕ್ಸೆಟ್ರಾ ರೀಸನ್ಸಿಂದ ಆಲ್ಮೋಸ್ಟ್ ಆಲ್ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು. ಎಷ್ಟೋ ಜನಕ್ಕೆ ಪ್ರಾಬ್ಲಮ್ಸ್ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಇವಾಗ ಗೌರ್ಮೆಂಟ್ ಜಾಬು ಅದಕ್ಕಿಂತ ಸೆಕ್ಯೂರಾ ಅಂತಂದರೆ ಹೌದು ಗೈಸ್, 100% ಸೆಕ್ಯೂರ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಒಂದು ಸತಿ ಗೌರ್ಮೆಂಟ್ ಜಾಬ್ ಅನ್ನೋದೇನಾದರೂ ಸಿಕ್ಕಿ ಪರ್ಮನೆಂಟ್ ಆಗೋಯ್ತು ಅಂದರೆ, ಸೊ ನಿಮ್ಮನ್ನು ಕೆಲಸದಿಂದ ಕಿತ್ತಾಕೋಕ್ಕೆ ಯಾರ ಕೈಲೂ ರೈಟ್ಸ್ ಇರಲ್ಲ ಗೈಸ್. ಸಿಂಪಲಾಗಿ ಹೇಳ್ತೀನಿ, ನೀವೇನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಥವಾ ಫ್ರಾಡ್ ಕೇಸಸ್ಸು ಈ ಥರ ಇದರಲ್ಲಿ ಸಿಹಾಕೊಂಡು ಲೈಕ್ ಸಸ್ಪೆಂಡು, ಡಿಬಾರು ಈ ರೀತಿ ಗೌರ್ಮೆಂಟ್ ಕಡೆಯಿಂದ ನೋಟಿಸ್ ಬಂದ್ರಷ್ಟೇ ನಿಮ್ಮ ಕೆಲಸ ಹೋಗುವಂಥದ್ದು. ಅದು ಬಿಟ್ಟರೆ ನೀವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್, ಅಂದರೆ ಲೀಗಲ್ ಪ್ರಾಬ್ಲಮ್ಸ್ ಬರಲ್ಲ, ಅಂದರೆ ಲೀಗಲಾಗಿ ಪ್ರಾಬ್ಲಮ್ಸ್ ಬರಲ್ಲ. ಸೊ ಸಮ್ ಕೇಸಸ್ಸಲ್ಲಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಔಟರ್ ಇದು ತಲೆನೋವು, ಅಂದರೆ ಔಟ್ ಆಫ್ ದಿ ಡಿಪಾರ್ಟ್ಮೆಂಟಿಂದ ಪ್ರಾಬ್ಲಮ್ಸ್ಗಳಿರುತ್ತೆ, ಅದನ್ನೇ ಫೇಸ್ ಮಾಡಬೇಕು. ಬಿಟ್ಟರೆ ಇನ್ನು ಯಾವ ರೀತಿಯೂ ಕೆಲಸ ಹೋಗೋ ಥರ ಏನೂ ಇರಲ್ಲ ಗೈಸ್, ಸಿಂಪಲ್ಲು. ಸೊ ನೀವೇನಾದರೂ ಸಮಥಿಂಗ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿ ಅಲ್ಲಿ ಸಮ್ ಕೇಸಸ್ಸಲ್ಲಿ ಏನಾದ್ರು ನೀವು ಲಾಕ್ ಆದಾಗ ಗೌರ್ಮೆಂಟ್ ಕಡೆಯಿಂದನೇ ನಿಮಗೆ ನೋಟಿಸ್ ಬರುತ್ತೆ. ಬಿಟ್ಟರೆ ಬೇರೆ ಇನ್ಯಾರ ಕೈಲೂ ಅದು ರೈಟ್ಸ್ ಇರಲ್ಲ. ನಿಮ್ಮ ಕೆಲಸ ಕಿತ್ಕೊಳ್ಳೋಂಥ ರೈಟ್ಸು ಬೇರೆಯವ್ರ ಕೈಲಿ ತುಂಬ ರೇರ್ ಕೇಸಸ್ಸಲ್ಲಿ ಇರುತ್ತೆ ಅಂತ ಹೇಳ್ತೀನಿ ಗೈಸ್. ಮತ್ತು ಇವಾಗ ಸೇಫ್ ಆ್ಯಂಡ್ ಸೆಕ್ಯೂರ್ ಅಂತ ನೋಡಿದಾಗ ಇತ್ತೀಚೆಗೆ ಆಗ್ತಿರೋ ಗಲಾಟೆಗಳು ಬಂದರೆ ಲೈಕ್ AI ಬಂದಿರೋದ್ರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ಗಳಾಗ್ತಿದೆ. ಸೊ ಅದರಿಂದ ಸಿಕ್ಕಾಪಟ್ಟೆ ಜನ ಕೆಲಸ ಕಳ್ಕೊತಿದ್ದಾರೆ. ಸೊ ಇವಾಗ ಇದನ್ನೆಲ್ಲ ನಾವು ಥಿಂಕ್ ಮಾಡಿದಾಗ ಮತ್ತು ಯೋಚನೆ ಮಾಡಿದಾಗ ಏನಾಗುತ್ತೆ, ಸಿಂಪಲಾಗಿ ಒಂದು ಹೇಳ್ತೀನಿ ನೋಡಿ ಗಾಯ್ಸ್. ಗೌರ್ಮೆಂಟ್ ಜಾಬು ಸೇಫ್ ಆ್ಯಂಡ್ ಸೆಕ್ಯೂರ್ ಅಂದರೆ, ಸೇಫ್ ಅಂದರೆ ಲೈಕ್ ಒಂದು ಪ್ಲ್ಯಾಟ್ಫಾರ್ಮು ನಮಗೆ ಕೆಲಸ ಅನ್ನೋದೊಂದು ಸಿಕ್ಕಿದ್ಮೇಲೆ ಈ ಪ್ಲ್ಯಾಟ್ಫಾರ್ಮಲ್ಲಿ, ಸೊ ಆ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಕೆಲಸ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊತಾ ಹೋಗ್ಬೋದು. ಅಂದರೆ ದುಡಿಯೋದಕ್ಕೆ ಮತ್ತು ನಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ ಅದು ಸೇಫ್ ಆ್ಯಂಡ್ ಸೆಕ್ಯೂರ್ ಅಂತ ಈ ರೀತಿ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಗೈಸ್, ಬೇರೆ ಥರ ಅಲ್ಲ. ಅಂದರೆ ಏನು ತಲೆನೋವಿರಲ್ಲ, ಪ್ರೆಷರ್ ಇರಲ್ಲ, ಸುಮ್ಮನೆ ಆರಾಮಾಗಿ ಕೆಲಸ ಮಾಡ್ಬೋದು ಈ ರೀತಿ ಅಲ್ಲ. ಇದರಲ್ಲಿ ಒಂದು ದುಡಿಯೋದ್ರಲ್ಲಿ ಮತ್ತು ಡೈಲಿ ಲೈಫ್ ಲೀಡ್ ಮಾಡೋಕ್ಕೆ ಒಂದಷ್ಟು ಅರ್ನಿಂಗ್ಸಲ್ಲಿ ಒಂದು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಈ ರೀತಿ ಹೇಳ್ತೀನಿ, ಸೇಫ್ ಆ್ಯಂಡ್ ಸೆಕ್ಯೂರ್ನ. ಮತ್ತು ಗೈಸ್, ಇನ್ನೂ ಒಂದೇನು ಅಂದರೆ, ಗೌರ್ಮೆಂಟ್ ಜಾಬು ಇತ್ತೀಚೆಗೆ ಬಂದು ಡಿಮ್ಯಾಂಡ್ ಆಗ್ತಿದೆ. ಏನಕ್ಕೆ ಅಂದರೆ ಇದೇ ರೀಸನ್ಗೆ. ಸೊ ಇವಾಗ IT ಎಂಪ್ಲಾಯೀಸ್ IT ಜಾಬಿಗೆ ಸೇರ್ಕೊತೀರಾ. ಸೊ ಇವಾಗ ನೋಡಿ, ನಿಮ್ಗೆ ಯಾವಾಗ ಕೆಲಸ ಹೋಗುತ್ತೆ ನಿಮಗೆ ಗೊತ್ತಿರಲ್ಲ. ನಿಮ್ಮ ಫಾರ್ ಎಕ್ಸಾಂಪಲ್ ಒಂದು 10 ವರ್ಷದಿಂದ ಕಂಪ್ನಿ ಕೆಲಸ ಮಾಡಿರ್ತೀರ. ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಇವಾಗ ಯಾವುದೋ ಒಂದು IT ಕಂಪ್ನಿ ಇವಾಗ ರೀಸೆಂಟಾಗಿ 2 to 3 years 2 to 3 years ಆಗಿರೋ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಒಂದು ರೇಂಜಲ್ಲಿ ಇರುತ್ತೆ. ಅವಾಗ ನೀವೇನು ಮಾಡ್ತೀರಾ, ಸೇರ್ಕೊಂಡು ನೀವೊಂದು 5 ವರ್ಷ 10 ವರ್ಷ ಕಷ್ಟ ಬಿದ್ದು ಆ ಕಂಪ್ನಿಗೋಸ್ಕರ ಕಷ್ಟ ಬಿದ್ದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿ ನೀವು ಒಬ್ಬರು ಪಾತ್ರಧಾರಿ ಆಗಿರ್ತೀರ. ಬಟ್ ಏನಾಗುತ್ತೆ, ಇವಾಗ ನಿಮಗೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡ್ತಿರ್ತಾರೆ ಅಂದ್ಕೊಳ್ಳಿ IT ಕಂಪ್ನಿಲಿ. ಬೇಡ ಗೈಸ್, 5 ವರ್ಷ 10 ವರ್ಷ ನಿಮ್ಮದಿದೆ ಅಂದಾಗ ಒಂದು 2 ಲಕ್ಷ 3 ಲಕ್ಷ ಸ್ಯಾಲ್ರಿ ಸಿಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ನಿಮಗೆ ತಿಂಗಳ ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ನೀವು ಸೀನಿಯರ್ ಸಿಟಿಸನ್ ಥರ ಆಗಿರ್ತೀರ. ಸೊ ಇವಾಗ ಕಂಪ್ನಿಯವರು ಬಿಸ್ನೆಸ್ ಮಾಡಬೇಕು ಅವರು. ಸೊ ಕಂಪ್ನಿ ಓನರ್ ಬಂದು ಬಿಸ್ನೆಸ್ ಮೈಂಡ್ಸೆಟಲ್ಲಿ ಯೋಚನೆ ಮಾಡೋ ಅಂಥದ್ದು. ಸೊ ಅವಾಗ ಕೆಲವರು ಓಕೆ ಯೋಚನೆ ಮಾಡ್ತಾರೆ. ಸೊ ಓಕೆ, ಅವ್ರು ಕಷ್ಟ ಬಿದ್ದಿದ್ದಾರೆ, ನಮ್ಮ ಕಂಪ್ನಿಗೋಸ್ಕರ ಇರಲಿ ಬಿಡು ಅಂತಲೂ ಯೋಚನೆ ಮಾಡೋರಿದ್ದಾರೆ. ಇನ್ನು ಕೆಲವ್ರು ಹೆಂಗೆ ಅಂದರೆ, ಓಕೆ ಇವರೊಬ್ಬರು ಅಂದರೆ ಇವಾಗ ನಿಮ್ಮ ಥಾಟ್ಸ್ ಬಂದು ಹಳೇದಾಯ್ತಾ ಹೋಗುತ್ತೆ ಗೈಸ್, ನೀವು ಅಪ್ಡೇಟ್ ಆಗೋಲ್ಲ. ಇವಾಗ ನಾವೇನೇ ಸಿಂಪಲಾಗಿ ನನ್ನ ಏಜು ಇವಾಗ ನಂದೇನು ತುಂಬ ಏಜನ್ ಆಗಿಲ್ಲ, ನಂಗೆ ಆಲ್ಮೋಸ್ಟ್ 24-25 ಇಯರ್ಸು. ಸೊ ಇವಾಗ ಈಗಿನ ಜನ್ರೇಷನ್ ಮಕ್ಳಿಗೆ ಹೇಗಾಗ್ಬಿಟ್ಟಿದೆ, ಮೊಬೈಲು ಅವರು ಲೈಕ್ 3 years 4 years 5 years ಇದ್ದಾಗಿಂದನೇ ಯೂಸ್ ಮಾಡಿ ಅವರು ಒಂದು ಸ್ವಲ್ಪ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ಇವಾಗ ಏನಾದರೂ ಒಂದು ಯೂಟ್ಯೂಬ್ ಓಪನ್ ಮಾಡಬೇಕು, ನಾವು ಒಂದು 5 ಸೆಕೆಂಡ್ ತಗೋತೀವಿ. ಅವ್ರು ಹಂಗಲ್ಲ, ಟಕ್ ಇಲ್ಲಿದೆ ಯೂಟ್ಯೂಬು ಅಂತ ಟಕ್ ಅಂತ ಓಪನ್ ಮಾಡ್ತಾರೆ. ಆ ರೀತಿ ಅಪ್ಗ್ರೇಡ್ ಆಗ್ತಿದೆ ಜನ್ರೇಷನ್ ಟು ಜನ್ರೇಷನ್. ಆವಾಗ ಏನು ಮಾಡ್ತಾರೆ ಕಂಪ್ನಿಯವರು, ಓಕೆ ಇವ್ರದ್ದು ಥಾಟ್ಸ್ ಎಲ್ಲ ಹಳೆ ಪ್ರೋಸೆಸ್ ಆಗಿದೆ, ಸೊ ಒಂದು ಕೆಲಸ ಮಾಡೋಣ, ಇವ್ರ ಜಾಗಕ್ಕೇ ಇನ್ನೂ 4 ಜನ ಫ್ರೆಷರ್ಸ್ನ ತಂದು ಹಾಕಿದಾಗ
ಏನಾಗುತ್ತೆ 20,000 ಅಂತ ಕೊಟ್ಟರು ನೀವೇ ಲೆಕ್ಕ ಹಾಕಿ 5 ಜನನ ಮೇಂಟೈನ್ ಮಾಡ್ಬೋದು. 1 ಲಕ್ಷದಲ್ಲಿ ಅವರು 5 ಜನನ ಮೇಂಟೈನ್ ಮಾಡ್ಬೋದು. ಸೊ ಇವಾಗ ನಿಮಗೆ 2 ಲಕ್ಷ ಕೊಟ್ಕೊಂಡು ಇಟ್ಕೊಳ್ಳೋದು ಬೆಸ್ಟಾ, ನಿಮಗೆ ಕೂಡ 2 ಲಕ್ಷದಲ್ಲಿ 10 ಜನನ ಫ್ರೆಷರ್ಸ್ನ ಹಾಕೊಂಡಾಗ 10 ಥರ ಥಾಟ್ಸ್ ಬರುತ್ತೆ. 10 ಥರ ಥಾಟ್ಸ್ ಬಂದಾಗ ಗ್ರೋ ಲೆವೆಲ್ ಚೆನ್ನಾಗಿರುತ್ತೆ, ಕಂಪ್ನಿನ ಬೆಳೆಸ್ಬೋದು, ಉದ್ಧಾರ ಮಾಡ್ಬೋದು, ಈ ಥರ ಎಕ್ಸೆಟ್ರಾ ಏನೇನೋ ಥಿಂಕಿಂಗ್ಸ್ ಬರುತ್ತೆ. ಅವಾಗ ಏನು ಮಾಡೋಕ್ಕಾಗುತ್ತೆ? ಸೊ ಓಕೆ, ನಿಮ್ಮನ್ನ ಕೆಲಸದಿಂದ ಫೈರ್ ಮಾಡ್ತಾರೆ. ಸೊ ನಿಮ್ಮ ಜಾಗಕ್ಕೆ 4 ಜನ ಅಥವಾ 10 ಜನ ಫ್ರೆಷರ್ಸ್ನ ಹಾಕೊಂಡಾಗ ಸೊ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಥಾಟ್ಸು, ಡಿಫ್ರೆಂಟ್ ಟೈಪ್ ಆಫ್ ಐಡಿಯಾಸು, ಗ್ರೋ ಲೆವೆಲ್ ಚೆನ್ನಾಗಿರುತ್ತೆ. ಮತ್ತು ಟೆಕ್ನಾಲಜಿಲೂ ಅಪ್ಗ್ರೇಡ್ ಆಗಿರ್ತಾರೆ, ಅಪ್ಡೇಟ್ ಆಗಿರ್ತಾರೆ. ಈ ರೀತಿ ಎಲ್ಲ ಆದಾಗ ಸೊ ಅದರಿಂದ IT ಎಂಪ್ಲಾಯೀಸ್ಗೆ ಸೆಕ್ಯೂರ್ ಇರಲ್ಲ ಜಾಬ್. ಅಂದರೆ ಯಾವಾಗ ಬೇಕಾದರೂ ಹೆಂಗೆ ಬೇಕಾದ್ರೂ ಆ್ಯಕ್ಷನ್ ತಗೋಬೋದು. ಸೊ ನಿಮ್ಮನ್ನ ಪರ್ಮನೆಂಟು ನಮ್ಮ ಕೆಲಸ ನಿಮಗೆ ಪರ್ಮನೆಂಟಾಗಿ ಕೊಡ್ತೀವಿ, ಪರ್ಮನೆಂಟಾಗಿ ಮಾಡಿ ಅಂತಲೇ ಅನ್ಬೋದು. ಬಟ್ ಇನ್ 2 ಇಯರ್ಸ್ಗೆ ನಿಮ್ಮ ಸಾಕು ಅಂದ್ಬಿಟ್ಟು ಕಳಿಸ್ಬೋದು. ಗೈಸ್, ಇನ್ನೂ ಒಂದು ಕೆಲವು ಕಂಪ್ನೀಸಲ್ಲಿ ಡೈರೆಕ್ಟ್ ಫೈರ್ ಮಾಡೋದಕ್ಕಿಂತ ಒಂಥರ ಇಂಡೈರೆಕ್ಟ್ ಫೈರ್ ಅಂತಾರೆ. ಲೈಕ್ ಹೆಂಗೆ ಅಂದರೆ ನಿಮಗೆ ಓವರ್ ಪ್ರೆಷರ್ ಹಾಕೋದು, ಓವರ್ ವರ್ಕ್ ಕೊಡೋದು, ಡೇ ಆ್ಯಂಡ್ ನೈಟ್ ಮಾಡಿಸೋದು, OT ಪೇ ಮಾಡ್ತೀವಿ ಅಂದ್ಬಿಟ್ಟು ಮಾಡಿಸೋದು. ಸೊ ಇವಾಗ ಏನಾಗುತ್ತೆ, ನಿಮ್ಗೆ ಒಂಥರ ಪ್ರೆಷರ್ ಫೀಲ್ ಆಗುತ್ತೆ. ಆಮೇಲೆ ಸ್ಯಾಲ್ರಿ ಕರೆಕ್ಟ್ ಟೈಮಿಗೆ ಪೇ ಔಟ್ ಆಗದೆ ಇರೋದು ನಿಮಗೆ. ಈ ರೀತಿ ಆದಾಗ ಏನಾಗುತ್ತೆ, ನೀವೇನೇ ಲೈಕ್ ನಿಮ್ಮ ಓನ್ ಡಿಸಿಷನಿಂದ ಜಾಬ್ ಬಿಡೋ ಪರಿಸ್ಥಿತಿ ಬರ್ಬೋದು. ಸೊ ಈ ರೀತಿ ಎಲ್ಲ ಮೈಂಡ್ ಗೇಮ್ಸ್ ಮಾಡ್ತಾರೆ. ಸೊ ಕೆಲವೊಂದು ಕಂಪ್ನೀಸಲ್ಲಿ ಈಗಲೂ ಟ್ರಸ್ಟಬಲು ಒಳ್ಳೆ ಹೆಸರು ಮಾಡ್ಕೊಂಡು ಲೈಕ್ ಕಂಪ್ನಿಗೋಸ್ಕರ ಬೆವ್ರು ಸುರಿಸಿ ಕೆಲಸ ಮಾಡಿರೋನ್ನ ಯಾವುದೇ ಕಾರಣಕ್ಕೂ ಕೆಲಸದಿಂದ ಕಿತ್ತಾಕ್ತೀರಾ. ಸೊ ಓಕೆ, ಒಂದು 20,000 30,000 ಎಕ್ಸ್ಟ್ರಾ ಆದರೂ ಚಿಂತೆ ಇಲ್ಲ, ನನಗೆ ಇದಾದರೂ ಚಿಂತೆ ಇಲ್ಲ. ಯಾಕಂದರೆ ಅವರು ಬೆಳೆಯೋ ಪ್ರೋಸೆಸ್ಸಲ್ಲಿ ಅವ್ರು ತುಂಬ ಕೈವಾಡ ಇದೆ, ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಇದು ಮಾಡಿದ್ದಾರೆ. ಅವ್ರ ಥಾಟ್ಸಿಂದನೇ ಅವರಿಂದನೇ ನಾವು ಇಲ್ಲಿ ಈ ರೇಂಜಿಗೆ ಬರೋಕ್ಕೆ ಸಾಧ್ಯ ಅಂತ ಅನಿಸಿದ್ರೆ ಸೊ ಕೆಲಸದಿಂದ ಕಿತ್ತಾಕ್ದಿರೋನು ಕಂಟಿನ್ಯೂ ಮಾಡೋ ರೇಂಜ್ ಇರುತ್ತೆ. ಸೊ ಇವಾಗ ಇದೆಲ್ಲ ಥಿಂಕ್ ಮಾಡಿದಾಗ ಏನಾಗುತ್ತೆ, ಗೌರ್ಮೆಂಟ್ ಜಾಬ್ ಇಸ್ ದ ಸೆಕ್ಯೂರ್ ಜಾಬ್ ಅಂತ ಅನ್ಸೋದು ಗೈಸ್, ಆಬ್ವಿಯಸ್ಲಿ. ಸೊ ಇವಾಗ ಇನ್ನೂ ಒಂದು ಥಿಂಕಿಂಗ್ ಬರ್ಬೋದು ನಿಮಗೆ. ಸೊ ಇವರು ಬರೀ ಜಾಬ್ಗೆ ಮಾತಾಡ್ತಿದ್ದಾರೆ, ಗೌರ್ಮೆಂಟ್ ಜಾಬು, ಪ್ರೈವೇಟ್ ಜಾಬು ಯಾವ್ದು ಸೆಕ್ಯೂರ್ ಅಂತ ಮಾತಾಡ್ತಿದ್ದಾರೆ ಅಂತ ಅನ್ಕೋಬೋದು. ಬಟ್ ಬಿಸ್ನೆಸ್ಗೆ ಯಾಕೆ ಹೇಳ್ತಾ ಇಲ್ಲ ಅಂತಲೂ ಅನ್ಕೋಬೋದು. ಸೊ ಗೈಸ್, ಸಿಂಪಲಾಗಿ ಒಂದು ಹೇಳ್ತೀನಿ, ಬಿಸ್ನೆಸ್ಸು ಬೇರೆ ಪ್ರಪಂಚ ಗೈಸ್. ಸೊ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಬಿಸ್ನೆಸ್ಸು ಒಂಥರ ಬೇರೆ ವರ್ಲ್ಡ್ ಇದ್ದಂಗೆ. ಸೊ ನೀವು ಇಲ್ಲಿಗೆ ಬರ್ತಾಯಿದ್ದೀರಾ ಅಂದಾಗ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಬೇಕು. ನಾನು ಏನೇ ಆಗಲಿ ನಾನು ಇಲ್ಲಿ ಬದುಕಬೇಕು, ಅಂದರೆ ನನ್ನ ಜೀವನ ಸೆಟ್ಲ್ ಆಗಬೇಕು, ಆ ರೀತಿ ನಾನು ಇದರಿಂದ ಆದಾಯ ಎತ್ತಬೇಕು ಅಂತ ಫಿಕ್ಸ್ ಆಗಬೇಕು. ಹಾರ್ಡ್ ವರ್ಕ್ ಮಾಡಬೇಕು, ಪೇಷನ್ಸ್ ಇರಬೇಕು, ಪ್ರೆಷರ್ ತಡ್ಕೋಬೇಕು. ಸೊ ನೀವು ಹೆಂಗೆ ಏನಾಗುತ್ತೆ, ಯಾವತ್ತು ಏನಾಗುತ್ತೆ ಏನೋ ಗೊತ್ತಿರಲ್ಲ ಬಿಸ್ನೆಸ್ಸಲ್ಲಿ ಗೈಸ್. ಸಿಂಪಲಾಗಿ ಒಂದು ಹೇಳ್ತೀನಿ, ನಾನು ಜಾಬ್ ಬಗ್ಗೆ ಎಂತಕ್ಕೆ ಮಾತಾಡ್ತಿದ್ದೆ ಅಂದರೆ ಇದಕ್ಕೂ ಕಂಪೇರ್ ಮಾಡಿದಾಗ ಒಂದಷ್ಟು ಪಾಯಿಂಟ್ಸ್ಗಳು ಸಿಗುತ್ತೆ. ಸೊ ನೀವು ಜಾಬ್ನ ಮತ್ತು ಬಿಸ್ನೆಸ್ ಕಂಪೇರ್ ಮಾಡೋಕ್ಕೆ ಆಗಲ್ಲ ಕೆಲವೊಂದು ವಿಷಯಗಳಲ್ಲಿ. ಸೊ ಸೇಫ್ ಆ್ಯಂಡ್ ಸೆಕ್ಯೂರಾ? ಹೌದು ಗೈಸ್, ಇದು ಬಿಸ್ನೆಸ್ ಅದಕ್ಕಿಂತ ಸೇಫ್ ಆ್ಯಂಡ್ ಸೆಕ್ಯೂರ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನೀವು ಓನ್ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮ ಥಾಟ್ಸ್ನ ಅಪ್ಲೈ ಮಾಡ್ಬೋದು, ಇದನ್ನು ಅಪ್ಲೈ ಮಾಡ್ಬೋದು, ನಿಮ್ಗೆ ಹೆಂಗೆ ಬೇಕಂಗೆ ಚೇಂಜಸ್ ಮಾಡ್ಕೋಬೋದು, ನೀವು ನೆಕ್ಸ್ಟ್ ಲೆವೆಲಿಗೆ ಗ್ರೋ ಆಗ್ಬೋದು. ಈ ರೀತಿ ಅಂದರೆ ಆ ಪಾಯಿಂಟಿಗೆ ಇಟ್ಕೊಂಡಾಗ ಬಿಸ್ನೆಸ್ಸು ಒಂಥರ ನೆಕ್ಸ್ಟ್ ಲೆವೆಲಿಗೆ ತೋರಿಸ್ಬೋದು. ಬಟ್ ಇದರಲ್ಲಿ ಡಿಮೋಟಿವೇಟ್ ಆಗೋದು ಅಂಥದ್ದೇನು ಅಂದರೆ, ಸೇಫ್ ಆ್ಯಂಡ್ ಸೆಕ್ಯೂರ್ ಅಂದರೆ ನೀವು ಲೈಫ್ ಅಂದರೆ ಒಂದು ಜಾಬು ಲೈಕ್ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ನಿಮ್ಮ ಲೈಫು ಅನ್ನೋದಕ್ಕೆ ಕಂಪೇರ್ ಮಾಡ್ಬೋದು ಹೊರತು ಒಂದು ಎರ್ನಿಂಗ್ಸು ಮತ್ತು ಒಂದು ಪ್ರಾಫಿಟ್ ಅಂತ ಬಂದಾಗ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಕರೆಕ್ಟ್ ಮಂತ್ಲಿ ಪೇಮೆಂಟ್ ಆಯ್ತಾ ಇರುತ್ತೆ ನಿಮಗೆ. ಸೊ ಆವಾಗ ನಿಮಗೆ ಎಷ್ಟು ಪ್ರೆಷರ್ ಅನಿಸಲ್ಲ. ಬಟ್ ಇದ್ರಲ್ಲಿ ಹಂಗಲ್ಲ, ನಿಮ್ಗೆ ಯಾವತ್ತೂ ಸೇಲ್ಸ್ ಎಗ್ರೋಗುತ್ತೆ, ಸೇಲ್ಸ್ ತುಂಬ ಕಿತ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ಯಾವತ್ತೂ ಕಿತ್ಕೊಂಡು ಬಿದ್ದೋಗ್ಬಿಡುತ್ತೆ ಪೂರ್ತಿ. ಕೆಲವೊಂದು ತಿಂಗಳು ಸೇಲ್ಸೇ ಆಗಲ್ಲ, ಕೆಲವೊಂದು ತಿಂಗಳು 0 ಸೇಲ್ಸು, 0 ರೂಪೀಸ್ ಅರ್ನಿಂಗ್ಸು, ಈ ಥರ ಎಲ್ಲ ಫೇಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕೂ ಕಂಪೇರು, ಬಟ್ ಅರ್ನಿಂಗ್ಸಲ್ಲಿ ಕಂಪೇರ್ ಮಾಡೋಕ್ಕೆ ಆಗಲ್ಲ ಗೈ, ಸಿಂಪಲ್ಲು. ಸೊ ಆಮೇಲೆ ಇನ್ನೂ ಒಂದು ಇಂದಕ್ಕೆ ಕಂಪೇರ್ ಮಾಡ್ಬೋದು. ಸೊ ಇವಾಗ ನೀವು ಅದರಲ್ಲಿ ಕೆಲಸ ಮಾಡ್ಕೊಂಡು ಹೋಯ್ತಿದ್ರೆ ಒಂದು ಇಂಕ್ರಿಮೆಂಟ್ ಒಂದು 2,000 3,000 5,000 ಅಥವಾ ಒಂದು 2% 5% 10% ಇಂಕ್ರಿಮೆಂಟ್ ಕೊಟ್ಕೊಂಡು ವರ್ಷಕ್ಕೆ ಇದು ಮಾಡ್ಬೋದು. ಬಟ್ ಇದ್ರಲ್ಲಿ ಹಂಗಲ್ಲ, ನೀವು ಒಂದು 2-3 ವರ್ಷ ಕಷ್ಟ ಬಿದ್ದರೆ ನಿಮ್ಮದು ಬಿಸ್ನೆಸ್ ಕ್ಲಿಕ್ ಆಗೋ ರೇಂಜೇ ಬೇರೆ ರೇಂಜಿಗೆ ಇರುತ್ತೆ, ನಿಮ್ದು ಅರ್ನಿಂಗ್ಸೇ ಬೇರೆ ರೇಂಜಿಗೆ ಹೋಗುತ್ತೆ. ನೀವು ಬೇಕಾದರೆ ತಿಂಗಳಿಗೆ 5 ಲಕ್ಷ 10 ಲಕ್ಷ ದುಡಿಬೋದು, 20 ಲಕ್ಷ ದುಡಿಬೋದು. ಅದು ನೀವು ಬಿಸ್ನೆಸ್ ಹೆಂಗೆ ಬೆಳೆಸ್ತೀರ ಹಂಗೆ ಹೋಗುತ್ತೆ. ಸೊ ಇದಕ್ಕೂ ಕಂಪೇರ್ ಮಾಡೋಕ್ಕೆ ಆಗಲ್ಲ ಗೈಸ್. ಸೊ ಅದಕ್ಕೋಸ್ಕರ ಬಿಸ್ನೆಸ್ ಟಾಪಿಕ್ನ ನಾನು ಇದರ ಸೆಂಟ್ರಲ್ಲಿ ತರ್ತಾ ಇಲ್ಲ. ಸೊ ಬಿಸ್ನೆಸ್ಸು ಬೇರೆ ಪ್ರಪಂಚ, ಅದು ಬೇರೆ ವರ್ಲ್ಡ್ ಇದ್ದಂಗೆ. ಅದಕ್ಕೆ ನೀವು ಸೇಫ್ ಆ್ಯಂಡ್ ಸೆಕ್ಯೂರು, ಒಂಥರ ಸ್ಯಾಲ್ರಿ ಸೇಫ್ ಆ್ಯಂಡ್ ಸೆಕ್ಯೂರ್, ಲೈಫ್ ಲೀಡ್ ಮಾಡೋಕ್ಕೆ ಸೇಫ್ ಆ್ಯಂಡ್ ಸೆಕ್ಯೂರು, ಇದನ್ನೆಲ್ಲ ಯೋಚನೆ ಮಾಡಿದಾಗ ಇದಕ್ಕೂ ಕಂಪ್ಯಾರಿಸನ್ಸೇ ಇಲ್ಲ. ನೀವು ಬೇಕಾದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗ್ ಡೇ 1ಇಂದನೇ ನಿಮ್ಮದೇ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ಬೋದು. ಬಿಸ್ನೆಸ್ಸು ಒಂಥರ ಕ್ಲಿಕ್ ಆಗ್ಬೋದು, ಸಕ್ಸಸ್ ಆಗ್ಬೋದು, ಆಮೇಲೆ ಅರ್ನಿಂಗ್ಸು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಬಟ್ ಅದನ್ನು
100% ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸೊ ನಿಮಗೆ 2 ಮಂತ್ಸ್ 3 ಮಂತ್ಸ್ ವೆಯ್ಟಿಂಗ್ ಪೀರಿಯಡ್ ಇರ್ಬೋದು, ಅಂದರೆ ಒಂದು ಸ್ವಲ್ಪ ಲಾಸಲ್ಲಿ ನಡೀಬೋದು, ಏನೇನು ಎಕ್ಸೆಟ್ರಾಗಳಾಗುತ್ತೆ. ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ತಾಯಿಲ್ಲ ನಾನು ಗೈಸ್, ಅಷ್ಟೇ ಸಿಂಪಲ್ಲು. ಸೊ ನೀವೆಲ್ಲ ಅನ್ಕೋಬೋದು ಏನಂತಕ್ಕೆ ಇವನು ಬಿಸ್ನೆಸ್ ಬಗ್ಗೆ ಮಾತಾಡ್ತಿಲ್ಲ, ಬಿಸ್ನೆಸ್ಗೆ ಇದಕ್ಕೂ ಹೆಂಗಿರುತ್ತೆ ಅಂತ. ಸೊ ಬಿಸ್ನೆಸ್ಗೂ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಗೈಸ್. ಓನ್ಲಿ ಜಾಬ್ ಅಂದರೆ ಜಾಬ್ ಓಕೆ, ಸೇಫ್ ಆ್ಯಂಡ್ ಸೆಕ್ಯೂರ್ ಜಾಬ್ ಅಂದರೆ ಅರ್ನಿಂಗ್ಸಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಯಾವುದು ಮನಿ ಎರ್ನ್ ಮಾಡೋದ್ರಲ್ಲಿ ಅನ್ನೋದಕ್ಕೆ ನಾನು ಇದನ್ನು ತಗೊಂಡಿರೋದು. ಮತ್ತು ಇನ್ನೂ ಒಂದು ಅನ್ಕೋಬೋದು, ಪ್ರೀವಿಯಸ್ ವೀಡಿಯೋದಲ್ಲಿ ಗೌರ್ಮೆಂಟ್ ಜಾಬು ಪ್ರೈವೇಟ್ ಜಾಬ್ ಮಾಡಿದ್ರು ವರ್ಸಸ್ ಅಂತ. ಸೊ ಅದು ಕಂಪ್ಲೀಟಾಗಿ ವರ್ಸಸ್ಸು ಗೈಸ್. ಸೊ ಇದು ಒಂದೇ ಟಾಪಿಕ್ಕು. ಸೊ ಸೇಫ್ ಆ್ಯಂಡ್ ಸೆಕ್ಯೂರು ಅನ್ನೋದು ಟಾಪಿಕ್ಕು. ಸೊ ಇವಾಗ ಏನಾಗುತ್ತೆ, ಸೊ ನಿಮ್ಮ ಕೆಲಸದಿಂದ ಕಿತ್ತಾಕೋರು ಯಾರೂ ಇರಲ್ಲ, ನಿಮ್ಮದೇ ನೀವು ಆರಾಮಾಗಿ ಕೆಲಸ ಮಾಡ್ಬೋದು. ಆಮೇಲೆ ಇನ್ನೂ ಒಂದು ಏನು ಅಂದರೆ ಗೈಸ್, ಸಿಂಪಲ್ಲು, ಗೌರ್ಮೆಂಟ್ ಜಾಬಲ್ಲಿ ಟೈಮಿಂಗ್ಸು ಬೆಳಿಗ್ಗೆ 9 ಗಂಟೆ ಅಥವಾ 8 ಗಂಟೆ ಅಥವಾ 10 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 5 ಗಂಟೆ 6 ಗಂಟೆ 7 ಗಂಟೆಗೆ ಮುಗೀತು. ಅದಾದಮೇಲೆ ನಿಮಗೆ ಪ್ರೆಷರ್ ಇರೋಲ್ಲ, ತುಂಬ ರೇರೆಷ್ಟು ಪ್ರೆಷರು. ಮತ್ತು ನೀವು ಅನ್ಕೋಬೋದು ಇವಾಗ ಪೊಲೀಸ್ ಕೆಲಸ. ಸೊ ಗೈಸ್, ಪೊಲೀಸ್ ಕೆಲಸ ಬೇರೆ. ಸೊ ಪೊಲೀಸ್ ಕೆಲಸನೇ ಇದಕ್ಕೆ ತರಬೇಡಿ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ನೇ ಇದಕ್ಕೆ ತರಬೇಡಿ. ಸೊ ಪೊಲೀಸ್ ಡಿಪಾರ್ಟ್ಮೆಂಟು ಅದೇ ಒಂಥರ ಇದು ಬೇರೆ ಪ್ರಪಂಚ ಇದ್ದಂಗೆ ಗೌರ್ಮೆಂಟ್ ಜಾಬಲ್ಲಿ. ಸೊ ನೆಕ್ಸ್ಟ್ ಲೆವೆಲ್ ಅದಂತೂ. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ, ಒಂಥರ ಸಸ್ಪೆನ್ಸ್, ಒಂಥರ ಏನಾರ ನಾನು ಇನ್ವೆಸ್ಟಿಗೇಟ್ ಮಾಡಬೇಕು, ನಾನು ಏನಾದರೂ ಬ್ಯುಸಿ ಇರಬೇಕು ಅಂತ ಅನ್ಕೋತೀರ, ದಯವಿಟ್ಟು ಪೊಲೀಸ್ ಫೀಲ್ಡ್ನೇ ಚೂಸ್ ಮಾಡಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ, ನಿಮ್ಮ ಥಾಟ್ಸ್ಗೆ, ನಿಮ್ಗೆ ಇದಕ್ಕೆ ಅಂತ ಹೇಳ್ತಾ ಗೈಸ್. ಆಮೇಲೆ ಗೌರ್ಮೆಂಟ್ ಜಾಬಲ್ಲಿ ಬೇರೆ ಕೆಲಸಗಳು, ಪೊಲೀಸ್ ಕೆಲಸಗಳು ಬಿಟ್ಟರೆ ಆಲ್ಮೋಸ್ಟ್ ಬೇರೆ ಕೆಲಸಗಳೆಲ್ಲ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಟೈಮಿಂಗ್ಸ್ ಇರುತ್ತೆ. ಟೈಮಿಂಗ್ಸ್ ಆದಮೇಲೆ ಯಾವುದೇ ಕಾರಣಕ್ಕೂ ಪ್ರೆಷರ್ ಇಲ್ಲ. ಸಮ್ಟೈಮ್ಸು ಗೌರ್ಮೆಂಟ್ ಕೆಲಸದಲ್ಲಿ ಡಾಕ್ಟರ್ ಕೆಲಸಕ್ಕೂ ಸಮ್ಟೈಮ್ಸ್ ಕೆಲಸಗಳು ಬರ್ಬೋದು. ಸೊ ಪೊಲೀಸ್ ಕೆಲಸಕ್ಕೆ ಹಂಗಲ್ಲ, ಯಾವಾಗಂದ್ರೆ ಅವಾಗ ಕೆಲಸಗಳು ಇದ್ದೇ ಇರುತ್ತೆ ಮ್ಯಾಕ್ಸಿಮಮ್ ಟೈಮು. ಸೊ ಫ್ರೀ ಅನ್ನೋದೇ ಅವ್ರಿಗೆ ಕಡಿಮೆ. ಬಟ್ ಡಾಕ್ಟ್ರ್ ಕೆಲಸದಲ್ಲಿ ಸೊ ಅವ್ರಿಗೆ ಬ್ಯಾಕಪ್ಗಳಿರುತ್ತೆ, ಅಂದರೆ ಡೇ ಶಿಫ್ಟ್, ನೈಟ್ ಶಿಫ್ಟ್, ಈ ಶಿಫ್ಟ್, ಆ ಶಿಫ್ಟ್ ಅಂತಿರುತ್ತೆ. ಇಫ್ ಇನ್ ಕೇಸ್ ಏನಾದರೂ ರಜೆ ಇದ್ದರೆ ನೀವು ಅವ್ರ ಶಿಫ್ಟ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಲೈಕ್ ಅದನ್ನು ಮಾಡಬೇಕಾಗ ಸಾಧ್ಯತೆಗಳಿರುತ್ತೆ. ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನು ಇರಲ್ಲ ಗೈಸ್, ಸಿಂಪಲ್ಲು. ಸೊ ಇವಾಗ ಏನಕ್ಕೆ ಟಾಪಿಕ್ ಮಾತಾಡ್ತಾ ಇದ್ದೀನಿ ಅಂದರೆ, ಸೊ AI ದುನಿಯಾಗಳು ತುಂಬ ಚೆನ್ನಾಗಿ ಬರ್ತಿದೆ. ಸೊ ಅದರಿಂದ ತುಂಬ ಜನಕ್ಕೆ ಕೆಲಸ ಹೋಗ್ತಿದೆ. ಸೊ ಹುಷಾರಾಗಿ ನೋಡ್ಕೊಂಡು ನೀವು ಮುಂದಕ್ಕೆ ಕಾಲಿಡಿ, ಹೆಜ್ಜೆ ಇಡಿ. ನೆಕ್ಸ್ಟು ಇದಕ್ಕೆ ಮೂಮೆಂಟ್ ಇಡಿ. ಸೊ ಗೌರ್ಮೆಂಟ್ ಜಾಬು ಸೆಕ್ಯೂರು ಅಂದಿದ್ದು ಮಾತ್ರಕ್ಕೆ ಗೌರ್ಮೆಂಟ್ ಜಾಬು ಬರೀ ಗೌರ್ಮೆಂಟ್ ಜಾಬ್ನೇ ನಾನು ಇದು ಮಾಡ್ತಾಯಿದ್ದೀನಿ ಅಂತಲ್ಲ, ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಗೈಸ್. ನಿಮ್ಮ ಕೈಲಿದೆ. ಸೊ ಗೌರ್ಮೆಂಟ್ ಜಾಬ್ನ ಚೂಸ್ ಮಾಡಬೇಕು ಅಂತಿದ್ದೀರಾ, ಅಬ್ವಿಯಸ್ಲಿ ಚೂಸ್ ಮಾಡಿ, ಅದರಿಂದ ಏನೂ ನಷ್ಟ ಇಲ್ಲ. ಸೊ ಅದರಲ್ಲೊಂದು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರ್ತೀರಾ, ಆಮೇಲೆ ಅರ್ನಿಂಗ್ಸ್ ಚೆನ್ನಾಗಿ ಆಗ್ತಾ ಇರುತ್ತೆ, ಓಕೆ. ಸೊ ನಾನು ಇವಾಗ ಪ್ರೈವೇಟ್ ಜಾಬು, ನಾನು ಕಾರ್ಪೊರೇಟ್ ಜಾಬಲ್ಲಿ ಮಾಡಬೇಕು, ನಾನು ಇದು ಮಾಡಬೇಕು, ನೋಡೋ ಡಿಮೋಟಿವೇಟ್ ಮಾಡ್ತಾನೆ, ಇಲ್ಲ ಗೈಸ್, ಡಿಮೋಟಿವೇಟ್ ನಾನು ಮಾಡ್ತಾ ಇಲ್ಲ. ಸೊ ನೀವು ವಿಚಾರಿಸ್ಕೊಂಡು ನಿಮಗೆ ಅದರಲ್ಲಿ ಏನಾದರೂ ಫ್ಯೂಚರ್ ಕಾಣಿಸ್ತೀರ, ದಯವಿಟ್ಟು ಕೆಲಸ ಮಾಡಿ. ಸೊ ಈಗ ಯಾವುದೇ ರೀತಿ ಗೈಸ್, ಇವಾಗ ಒಂದೇನು ಹೇಳ್ತೀನಿ, ನಾನು ಹೇಳ್ಬೋದು, ನಾನು 1000 ಹೇಳ್ತೀನಿ ನಿಮ್ಮ ಹತ್ರ, ಹಂಗಂತ ಅಂದ್ಬಿಟ್ಟು ನನ್ನ ಮಾತು ಕೇಳಬೇಕು ಅಂತಲ್ಲ. ನನಗೇನು ಅನ್ಸುತ್ತೆ ನಾನು ಅದನ್ನು ಶೇರ್ ಮಾಡ್ಕೊತೀನಿ. ಸೊ ಅದರಿಂದ ನಿಮ್ಗೊಂದಷ್ಟು ಐಡಿಯಾ ಸಿಗುತ್ತೆ ಅಂತ. ಸೊ ಅದು ಬಿಟ್ಟರೆ ನಾನು ಡಿಮೋಟಿವೇಟ್ ಮಾಡಬೇಕು, ಕಾರ್ಪೊರೇಟ್ ಕಂಪ್ನಿನ ಮುಚ್ಚಾಕಬೇಕು, IT ಕಂಪ್ನಿಗಳೆಲ್ಲ ಬಿಟ್ಬಿಡಿ, ಗೌರ್ಮೆಂಟ್ ಜಾಬಿಗೆ ಶಿಫ್ಟ್ ಆಗಿತ್ತು, ಬಿಸ್ನೆಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಿಮ್ಗೆ ಅದರಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿದೆಯಾ, ಓಕೆ, ನಿಮ್ಗೇನಾದರೂ ಅದರಲ್ಲಿ ಅರ್ನಿಂಗ್ಸ್ ಚೆನ್ನಾಗಿ ಆಗ್ತಿದೆಯಾ, ನಿಮ್ಗೇನಾದರೂ ಅದರಲ್ಲಿ ಫ್ಯೂಚರ್ ಕಾಣಿಸ್ತಿದೆಯಾ, ಓಕೆ, ಜಾಯ್ನ್ ಆಗಿ ಎಂಜಾಯ್ ಮಾಡಿ, ಅಂದರೆ ಅರ್ನಿಂಗ್ಸ್ ಮಾಡಿ. ನೀವು ದುಡಿಯೋದಕ್ಕೋಸ್ಕರನೇ ಗೈಸ್ ಎಲ್ಲ ಕಡೆ ಕೆಲಸ ಮಾಡೋದು. ಸೊ ಸಿಂಪಲಾಗಿ ಒಂದೇನು ಹೇಳ್ತೀನಿ ಅಂದರೆ, ನಿಮ್ಮ ಖುಷಿ ಗೈಸ್, ನೀವು ಏನು ಬೇಕಾದ್ರೂ ಕೆಲಸ ಮಾಡ್ಬೋದು. ನಿಮ್ಮ ಆತ್ಮ ತೃಪ್ತಿ ಆಯಿತಾ, ನಿಮಗೆ ಖುಷಿ ಆಯಿತಾ, ನಿಮ್ಗೆ ಆ ಕೆಲಸ ಮಾಡೋದ್ರಿಂದ ಏನೋ ಒಂಥರ ತೃಪ್ತಿ, ಖುಷಿ, ಒಂಥರ ನೆಮ್ಮದಿ ಸಿಗ್ತಿದೆಯಾ, ದಯವಿಟ್ಟು ಮಾಡಿ. ನೀವು 4 ಜನ ಏನು ಹೇಳ್ತಾರೆ ಅನ್ನೋದು ತಲೆನೇ ಕೆಡ್ಸ್ಕೊಬೇಡಿ ಗೈಸ್. ನೀವು ಬೇಕಾದ್ರೆ ಕಸ ಗುಡಿಸ್ತೀರ, ನನಗೆ ಖುಷಿ ಆಗುತ್ತೆ, ನೆಮ್ಮದಿ ಆಗುತ್ತೆ, ಒಂಥರ ಪ್ರಪಂಚನ ಕ್ಲೀನಾಗಿ ಇಡೋ ಥರ ಫೀಲ್ ಆಗುತ್ತೆ ಅಂದರೆ ಗುಡಿಸಿ ಗೈಸ್, ಅದರಲ್ಲಿ ತಪ್ಪೇನೂ ಇಲ್ಲ. ಗೌರ್ಮೆಂಟ್ ಜಾಬು ಇದೆ, ಅದರಲ್ಲಿ ಅಪ್ಲೈ ಮಾಡಿ ಕೆಲಸಕ್ಕೆ ಹೋಗಿ ಅದರಲ್ಲಿ ಗುಡಿಸಿ, ಏನೂ ತಪ್ಪಿಲ್ಲ. ನಿಮಗೆ ಖುಷಿ ಆಗ್ತಿದೆಯಾ ಅಷ್ಟೇ ಸಾಕು. ಯಾಕೆ ಗೈಸ್, ಇತ್ತೀಚೆಗೆ ಇವಾಗ ಸ್ವಚ್ಛ ಭಾರತ್ ಅದರೆಲ್ಲ ಅಭಿಯಾನ ಎಲ್ಲ ಬಂದಮೇಲೆ ಲೈಕ್ ಕಾಲೇಜ್ ಕಡೆಯಿಂದ ಸ್ಟೂಡೆಂಟ್ಸ್ಗಳನ್ನ ಕರ್ಕೊಂಡೋಗಿ ಸ್ವಚ್ಛ ಭಾರತ್ ಅಂದ್ಬಿಟ್ಟು ಕ್ಲೀನಾಗಿ ಕೆಲವೊಂದು ಕಡೆ ಬೀಚಸ್ಗಳ ಕಡೆ ಕ್ಲೀನ್ ಮಾಡಿಸ್ತಾರೆ, ಫಾರೆಸ್ಟ್ ಏರಿಯಾಗಳಲ್ಲಿ ಕ್ಲೀನ್ ಮಾಡಿಸ್ತಾರೆ. ಈ ರೀತಿ ಎಲ್ಲ ಕ್ಲೀನ್ ಮಾಡಬೇಕಾದಾಗ ಅವರು ಫೀಲ್ ಆಗ್ಬೋದು, ಯಾಕೆ ನಾನು ಯಾಕೆ ಮಾಡಬೇಕು ಅಂತ. ಏನಿಲ್ಲ ಗೈಸ್, ಅದು ಒಂದು ಜಾಬೇ, ಅದು ದುಡಿಯೋಕ್ಕೆ ಮಾಡ್ತಾರೆ. ಅದು ಸಿಂಪಲಾಗಿ ಒಂದು ಹೇಳ್ತೀನಿ, ನಿಮ್ಗೇನು ಖುಷಿ ಸಿಗುತ್ತೋ ಅದನ್ನು ಆ ಕೆಲಸನ ಕಣ್ಣು ಮುಚ್ಕ ಮಾಡಿ. ಅವ್ರೇನಂತಾರೆ ಇವರೇನಂತಾರೆ. ಸೊ ನಾನು ಇವರು ನನ್ನ ಫ್ರೆಂಡ್ಸ್ ಎಲ್ಲ ಈ ರೇಂಜಲ್ಲಿ ಕೆಲಸ ಮಾಡ್ತಿದ್ದಾರೆ, ನಾನು ಈ ರೇಂಜಲ್ಲಿ ಕೆಲಸ ಮಾಡಿದ್ರೆ ನಾನು ಒಂಥರ ಇದೆಲ್ಲ ಏನೂ ಇಲ್ಲ ಗೈ. ಸಿಂಪಲಾಗಿ ಒಂದು ಹೇಳ್ತೀನಿ, ನೀವು ಕೆಲಸ ಮಾಡಿದ್ರೆ ನಿಮಗೆ ದುಡ್ಡು, ಅವ್ರು ದುಡಿಯೋದನ್ನ ಬಂದು ನಿಮಗೆ ಕೊಡಲ್ಲ ಗೈ, ಸಿಂಪಲ್ಲು. ಸೊ ನಿಮ್ಗೇನು ಖುಷಿ ಸಿಗುತ್ತೆ, ನಿಮ್ಗೇನು ಮಾಡಬೇಕು ಅನಿಸುತ್ತೆ, ಕಣ್ಣು ಮುಚ್ಕೊಂಡು ಮಾಡ್ಕೊಂಡು ನುಗ್ತಾಯಿರ್ರಿ, ಮಾಡ್ತಾಯಿರ್ರಿ ಅಷ್ಟೇ ಗೈ. ಸಿಂಪಲಾಗಿ ಒಂದು ಹೇಳ್ತೀನಿ, ಅಷ್ಟೇ
ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅವ್ರೇನಂತಾರೆ ಇವ್ರೇನಂತಾರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡೆಲ್ಲ ಕೂರಬೇಡಿ. ಸೊ ಯಾರೋ ಬಂದು ನಿಮಗೆ ಹಿಟ್ಟು ಹಾಕಲ್ಲ, ಊಟ ಹಾಕಲ್ಲ. ಸೊ ನಾನು ಹೇಳೋದು ನಾನು ನಿಮ್ಗೆ 1000 ಹೇಳ್ಬೋದು. ಸೊ ಏನು ಅಂದರೆ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಸೇಫ್ ಆ್ಯಂಡ್ ಸೆಕ್ಯೂರ್ ಯಾವುದಿರುತ್ತೆ ಅಂತ ಅದನ್ನು ತಲುಪಿಸ್ಬೇಕಾಯಿತು, ತಲುಪಿಸಿದ್ದೀನಿ. ಸೊ ನಿಮಗೆ ಅದು ಬಿಟ್ಟು ಕಾರ್ಪೊರೇಟ್ ಲೈಫಲ್ಲಿ ಚೆನ್ನಾಗಿದೆ, ಲೈಫು ಸೆಕ್ಯೂರ್ ಆಗಿರುತ್ತೆ, ನನಗೆ ಈ ಥರ ಎಲ್ಲ ಇದೆ, ಈ ಥರ ಎಲ್ಲ ವಿಚಾರಿಸಿದ್ದೀನಿ, ಎನ್ಕ್ವೈರಿ ಮಾಡಿದ್ದೀನಿ. ಓಕೆ, ಜಾಯ್ನ್ ಆಗಿ ಮಾಡಿ. ನಿಮ್ಗೇನಾದರೂ ಬಿಸ್ನೆಸ್ಸೇ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ದಯವಿಟ್ಟು ಬಿಸ್ನೆಸ್ ಫೀಲ್ಡಿಗೆ ಬನ್ನಿ, ಇನ್ನೂ ಚೆನ್ನಾಗಿರುತ್ತೆ. ನಾನು ಯಾವುದೇ ಕಾರಣಕ್ಕೂ ನಾನು ಬಿಸ್ನೆಸ್ ಮಾಡ್ತೀನಿ, ನೀವು ಯಾರೂ ಬಿಸ್ನೆಸ್ ಮಾಡಬಾರ್ದು, ನನಗೆ ಕಾಂಪಿಟೇಟರ್ ಯಾರು ಬೇಡ, ಇಲ್ಲ ಗೈಸ್ ಆ ಥರ ಮನಸ್ಥಿತಿ ನನಗೇನಿಲ್ಲ. ಬೇಕಾದ್ರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ಸೊ ಬೇಕಾದ್ರೆ ನನಗೆ ಎಷ್ಟಾಗುತ್ತೆ ನಾನು ನಿಮಗೆ ಐಡಿಯಾಸ್ ಕೊಡ್ತೀನಿ, ಹೆಲ್ಪ್ ಮಾಡ್ತೀನಿ, ಏನು ಬೇಕಾದರೂ ಮಾಡೋಕ್ಕೆ ರೆಡಿ. ನನ್ನ ಕಡೆಯಿಂದ ಏನಾಗುತ್ತೋ ಅದೆಲ್ಲ ಸಪೋರ್ಟ್ ನಿಮ್ಗೆ ಸಿಕ್ಕೇ ಸಿಗುತ್ತೆ 100%. ಸೊ ನಾನೊಂಥರ ಮನುಷ್ಯ ಗೈಸ್. ನನಗೆ ಈ ಥರ ಲೈಕ್ ನಾನು ಸ್ಟಾರ್ಟ್ ಮಾಡಿದ್ದೀನಿ, ನನ್ನ ಅಪೋಸಿಟ್ ಯಾರು ಸ್ಟಾರ್ಟ್ ಮಾಡ್ಬಾರ್ದು, ಬಟ್ಟೆ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ಬಾರ್ದು, ನನ್ನ ಫ್ರೆಂಡ್ಸ್ ಯಾರು ಮಾಡಬಾರ್ದು, ನಾನು ಮಾಡದೇ ಇರೋದನ್ನ ಮಾಡಲೇಬೇಕಾದ್ರೆ. ಸೊ ನನಗೆ ಕಾಂಪಿಟೇಟ್ರ್ ಹಂಗೆಲ್ಲ ಏನೂ ಇಲ್ಲ. ಆಮೇಲೆ ಶಾಪ್ ಆಗಿಪ್ಪ ಇವೆಲ್ಲ ಏನೂ ಇಲ್ಲ ಗೈಸ್. ನೆಮ್ಮದಿ ಮಾಡ್ತೀರಾ ಮಾಡಿ, ನಾನೇ ಐಡಿಯಾ ಕೊಡ್ತೀನಿ, ನಾನೇ ನಿಮ್ಗೆ ಇಂಪ್ಲಿಮೆಂಟ್ಸು ಎಲ್ಲ ಮಾಡಿಕೊಟ್ಟು ಏನೇನು ನಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಅದನ್ನೆಲ್ಲ ಮಾಡಿಕೊಡ್ತೀನಿ. ಬೇಕಾದ್ರೆ ಸ್ಟಾರ್ಟ್ ಮಾಡಿ, ನಿಮ್ಮ ಹಾರ್ಡ್ ವರ್ಕು ನಿಮ್ಗಿರುತ್ತೆ ಅಷ್ಟೇ. ಬಿಟ್ಟರೆ ನಾನು ಸಪೋರ್ಟ್ ಮಾಡಿದ ತಕ್ಷಣ ನೀವೇನು ಬೆಳೆದ್ಬಿಟ್ಟು ಕುಬೇರರಾಗ್ಬಿಡಲ್ಲ, ಅಥವಾ ನಾನು ಸಪೋರ್ಟ್ ಮಾಡಿಲ್ಲ ಅಂದ್ಬಿಟ್ಟು ನೀವೇನು ಸ್ಟಾರ್ಟ್ ಮಾಡಿದ ತಕ್ಷಣ ಫ್ಲಾಪ್ ಆಗಿ ಬಿದ್ದೋಗಿ ಭಿಕ್ಷೆ ಬಿಡಲ್ಲ. ಸೊ ಸಿಂಪಲ್ಲು, ನಿಮ್ಮ ಖುಷಿ, ನಿಮ್ಗೇನು ಖುಷಿ ಕೊಡುತ್ತೋ ಆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಸ್ವಲ್ಪ ಲೆಂತಿ ಆಗೋಯ್ತು ವಿಡಿಯೋ ಅಂತ ಅನ್ಕೋತೀನಿ. ಲಾಟ್ಸ್ ಟೇಕ್ ಕೇರ್ ಗೈಸ್. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬೈ, ಗುಡ್ ನೈಟ್, ಸೈನಿಂಗ್ ಆಫ್ ಗೈಸ್.